ನಮಸ್ಕಾರ ಸ್ನೇಹಿತರೆ, ಇದು ಪಾಲ್ಗುಣ ಮಾಸ. ಈ ತಿಂಗಳಿಗೆ ತುಂಬಾ ವಿಶಿಷ್ಟತೆ ಇದೆ. ಫೆಬ್ರವರಿ 28ರಿಂದ ಮಾರ್ಚ್ 29ರವರೆಗೆ ಪಾಲ್ಗುಣ ಮಾಸ ಇರುತ್ತದೆ. ಈ 30 ದಿನಗಳು ತುಂಬಾನೇ ಶಕ್ತಿಯುತವಾದದ್ದು. ಯಾಕಂದ್ರೆ ಈ ಪಾಲ್ಗುಣ ಮಾಸದಲ್ಲೇ ಅನೇಕ ದೇವತೆಗಳು ಜನಿಸಿದ್ದಾರೆ. ಹಾಗಾಗಿ ಇಂಥ ಪವಿತ್ರವಾದ ಈ ತಿಂಗಳಿನಲ್ಲಿ ಎಲ್ಲರೂ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಪಾಲ್ಗುಣ ಮಾಸದಲ್ಲಿ ನಾವು ಮಾಡುವ ಪೂಜೆಗಳು ಹಾಗೂ ಆಚರಿಸುವ ಕೆಲವು ಶಕ್ತಿಯುತವಾದ ಪರಿಹಾರಗಳಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಬಹುದು. ಮುಕ್ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ಸಂತೋಷವಾದ ಜೀವನವನ್ನು ಕಳೆಯಬಹುದು. ಪಾಲ್ಗುಣ ಮಾಸದಲ್ಲಿ ಮಾಡುವ ಪರಿಹಾರಗಳು, ಪೂಜಾ ವಿಧಾನಗಳು, ಇನ್ನು ಎಷ್ಟೋ ಹೊಸ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಶಕ್ತಿಯುತವಾದ ಪಾಲ್ಗುಣ ಮಾಸದಲ್ಲೇ ಶ್ರೀರಾಮ ಲಂಕೆಗೆ ಹೊರಟಿದ್ದು. ಹಾಗೆ ಐಶ್ವರ್ಯ ದೇವತೆಯಾದ ಲಕ್ಷ್ಮೀದೇವಿ ಇದೇ ಪಾಲ್ಗುಣ ಮಾಸದಲ್ಲಿ ಜನಿಸಿದ್ದು. ಮುಖ್ಯವಾಗಿ ಈ ಪಾಲ್ಗುಣ ಮಾಸದಲ್ಲಿ ಶ್ರೀ ಮಹಾವಿಷ್ಣು, ಮಹಾಲಕ್ಷ್ಮಿ ಹಾಗೂ ಪರಮೇಶ್ವರನನ್ನು ಪೂಜಿಸಬೇಕು. ಪಾಲ್ಗುಣ ಮಾಸದಲ್ಲಿ ಬರುವ ಪ್ರತಿ ಸೋಮವಾರದಂದು ಪರಮೇಶ್ವರನನ್ನು ಪೂಜಿಸಿದರೆ ಗಂಡ ಹೆಂಡತಿ ಮಧ್ಯೆ ಯಾವುದೇ ಮನಸ್ತಾಪ ಇರದೆ, ಮನೆಯಲ್ಲಿ ಯಾವುದೇ ಗಲಾಟೆಗಳು ಇಲ್ಲದೆ ಸುಖ ಶಾಂತಿಯಿಂದ ಬದುಕಬಹುದು. ಹಾಗೆ ಈ ತಿಂಗಳಿನಲ್ಲಿ ಬರುವ ಶುಕ್ರವಾರಗಳು ಇನ್ನೂ ಹೆಚ್ಚು ಶಕ್ತಿಯುತವಾದದ್ದು. ಲಕ್ಷ್ಮೀದೇವಿ ಜನಿಸಿದಂಥ ಈ ಪಾಲ್ಗುಣ ಮಾಸದಲ್ಲಿ ಲಕ್ಷ್ಮೀದೇವಿಗೆ ಪ್ರಿಯವಾದ ಶುಕ್ರವಾರಗಳಂದು ಯಾವ ಮನೆಯಲ್ಲಿ ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡುತ್ತಾರೋ ಅವರಿಗೆ ವಿಪರೀತವಾದ ಧನಲಾಭ ಉಂಟಾಗುತ್ತದೆ. ಹಾಗಾಗಿ ಪಾಲ್ಗುಣ ಮಾಸದಲ್ಲಿ ಬರುವಂತ ಎಲ್ಲಾ ಶುಕ್ರವಾರಗಳು ತಪ್ಪದೆ ಲಕ್ಷ್ಮೀದೇವಿಯ ಪೂಜೆ ಮಾಡಿ. ಲಕ್ಷ್ಮೀ ಕಟಾಕ್ಷದಿಂದ ಅತಿ ಶೀಘ್ರದಲ್ಲೇ ಧನವಂತರಾಗುತ್ತೀರಿ. ಈ ತಿಂಗಳಿನಲ್ಲಿ ಒಂದು ಸಲವಾದರೂ ನೆಲ್ಲಿಕಾಯಿ ಗಿಡದ ಮುಂದೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ಆರ್ಥಿಕ ಪರವಾಗಿ ಒಳ್ಳೆ ಲಾಭ ಇರುತ್ತದೆ. ಈ ತಿಂಗಳಿನಲ್ಲಿ ಮನೆ ಒರೆಸುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣ ಹಾಕಿ ಮನೆ ಒರೆಸಿಕೊಂಡರೆ ಮನೆಯಲ್ಲಿರುವ ದುಷ್ಟ ಶಕ್ತಿಗಳೆಲ್ಲ ಓಡಿ ಹೋಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ. ವೀಳ್ಯದೆಲೆ ಹಣವನ್ನು ಆಕರ್ಷಿಸುತ್ತದೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು. ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ಬರುವ ಯಾವುದಾದರೂ ಶುಕ್ರವಾರದಂದು ಕೆಲವು ವೀಳ್ಯದೆಲೆಗಳನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ತೋರಣದಂತೆ ಕಟ್ಟಿ. ಮನೆ ಬಾಗಿಲಿಗೆ ವೀಳ್ಯದೆಲೆ ತೋರಣ ಕಟ್ಟಿದರೆ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟು ಬೆಳೆಯುತ್ತದೆ. ಹಣದ ಸಮಸ್ಯೆಯೆಲ್ಲ ಹೊರಟು ಹೋಗುತ್ತದೆ. ಯಾರು ಕಡುಬಡತನದಲ್ಲಿ ನರಳುತ್ತಿದ್ದಾರೋ ಅಂತವರು ಈ ಪಾಲ್ಗುಣ ಮಾಸದಲ್ಲಿ ಬರುವ ಯಾವುದೋ ಒಂದು ಶುಕ್ರವಾರ ಲಕ್ಷ್ಮೀದೇವಿ ಫೋಟೋವನ್ನ ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಈ ಪಾಲ್ಗುಣ ಮಾಸದಲ್ಲೇ ಲಕ್ಷ್ಮೀದೇವಿ ಜನಿಸಿದ್ದು. ಹಾಗಾಗಿ ಈ ತಿಂಗಳಿನಲ್ಲಿ ಯಾರು ಲಕ್ಷ್ಮೀದೇವಿ ಫೋಟೋ ಮನೆಗೆ ತರುತ್ತಾರೋ ಅಂತವರ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಹೆಜ್ಜೆ ಇಟ್ಟಂತೆ ಲೆಕ್ಕ. ಮನೆಯಲ್ಲಿರುವ ಬಡತನ ಪೂರ್ತಿಯಾಗಿ ನಿವಾರಣೆಗೊಂಡು ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ. ಈ ಪಾಲ್ಗುಣ ಮಾಸದ ಒಂದು ತಿಂಗಳ ಕಾಲ ನಿಮ್ಮ ಮನೆ ಬಾಗಿಲು ಹಚ್ಚ ಹಸುರಾಗಿರುವಂತೆ ನೋಡಿಕೊಳ್ಳಿ. ಹೊಸಲಿಗೆ ಪ್ರತಿದಿನ ಅರಿಶಿಣ ಕುಂಕುಮ ಹಚ್ಚುವುದು ಮರೆಯಬೇಡಿ. ಹಾಗೆ ರಂಗೋಲಿ ಕೂಡ ಮರೆಯಬೇಡಿ. ಯಾವ ಮನೆ ಬಾಗಿಲು ಹಚ್ಚ ಹಸುರಾಗಿರುತ್ತದೋ ಅಂತ ಮನೆಯಲ್ಲಿ ಮಾತ್ರವೇ ದೇವತೆಗಳು ಹೆಜ್ಜೆ ಇಡುತ್ತಾರೆ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಹಾಗಾಗಿ ನಿಮ್ಮ ಮನೆ ಮುಖದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದಲ್ಲಿ ಬಿಡಿಸಿ.
ಮುಖದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವುದರಿಂದ ಮನೆಯೊಳಗೆ ದರಿದ್ರ ದೇವತೆ ಬರದೆ ನಿಮ್ಮ ಮನೆಯೊಳಗೆ ಮುಕ್ಕೋಟಿ ದೇವತೆಗಳು ಸಂಚರಿಸುತ್ತಾರೆ. ಈ ಪಾಲ್ಗುಣ ಮಾಸದಲ್ಲಿ ಚಂದ್ರದೇವರು ಜನಿಸಿದ್ದಾರೆ. ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ಪ್ರತಿದಿನ ರಾತ್ರಿ ಚಂದ್ರನನ್ನು ನೋಡಿ ನಮಸ್ಕಾರ ಮಾಡಿಕೊಂಡರೆ ನಿಮ್ಮ ಎಲ್ಲಾ ಕೋರಿಕೆಗಳು ಬೇಗನೆ ಈಡೇರುತ್ತದೆ. ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ನಿಂಬೆ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ಯಾವುದಾದರೂ ಮಂಗಳವಾರದಂದು ಒಂದು ನಿಂಬೆ ಹಣ್ಣು ತೆಗೆದುಕೊಂಡು ಶಿವ ಪಾರ್ವತಿ ಫೋಟೋ ಮುಂದೆ ಇಟ್ಟು ಪಾರ್ವತಿ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಓದುತ್ತಾ ಆ ನಿಂಬೆ ಹಣ್ಣಿನ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಚನೆ ಮಾಡುತ್ತೀರಿ. ಪಾಲ್ಗುಣ ಮಾಸದಲ್ಲಿ ಈ ರೀತಿ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಕೇವಲ ಒಂದೇ ಒಂದು ತಿಂಗಳಿನಲ್ಲಿ ಈಡೇರುತ್ತದೆ. ಹಾಗೆ ನಮ್ಮಲ್ಲಿ ತುಂಬಾ ಜನರಿಗೆ ಯಾವ ಕೆಲಸ ಮಾಡಿದರೂ ಅದು ಸಕ್ಸಸ್ ಆಗುವುದಿಲ್ಲ. ಮನೆಯಲ್ಲಿ ಹಣದ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಮನಸ್ತಾಪ, ಸಾಲಬಾಧೆ ಹೀಗೆ ಎಷ್ಟೋ ಸಮಸ್ಯೆಗಳು ಕಾಡುತ್ತಿರುತ್ತದೆ. ಈ ರೀತಿ ಸಮಸ್ಯೆಗಳು ಇರುವವರು ಈ ಪಾಲ್ಗುಣ ಮಾಸದಲ್ಲಿ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯಲ್ಲಿ ಯಾರೂ ತುಳಿಯದಿರುವಂತ ಕಡೆ ಇಟ್ಟುಬಿಡಿ. ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರದೆ ಮನೆ ತುಂಬ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ. ಮೂಕ ಪ್ರಾಣಿಗಳಿಗೆ ಯಾರು ಊಟ ಹಾಕುತ್ತಾರೋ ಅವರೆಂದರೆ ದೇವತೆಗಳಿಗೆ ತುಂಬಾ ಇಷ್ಟ. ಹಾಗಾಗಿ ಕೇವಲ ಪಾಲ್ಗುಣ ಮಾಸದಲ್ಲಿ ಮಾತ್ರವಲ್ಲದೆ ಯಾವ ಸಮಯದಲ್ಲಾದರೂ ನಿಮ್ಮ ಕಣ್ಣಿಗೆ ಪ್ರಾಣಿ ಪಕ್ಷಿಗಳು ಕಾಣಿಸಿದರೆ ಅವುಗಳಿಗೆ ಊಟ ಹಾಕುವುದು ಮರೆಯಬೇಡಿ. ಪಾಲ್ಗುಣ ಮಾಸದಲ್ಲಿ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದರಿಂದ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ಬದುಕುತ್ತೀರಿ. ಈ ತಿಂಗಳು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ತುಂಬಾ ಒಳ್ಳೆಯದು. ಅವುಗಳಿಗೆ ತಪ್ಪದೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ. ಈ ತಿಂಗಳಿನಲ್ಲಿ ಕಪ್ಪು ಇರುವೆ ಕಾಣಿಸಿದರೆ ಶೀಘ್ರದಲ್ಲೇ ನೀವು ಧನವಂತರಾಗುತ್ತೀರಿ ಅನ್ನುವುದಕ್ಕೆ ಸಂಕೇತ. ಈ ಪಾಲ್ಗುಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರ ಇದ್ದರೆ ಉತ್ತಮ. ಈ ತಿಂಗಳಿನಲ್ಲಿ ಮಾಂಸಾಹಾರ ತಿಂದರೆ 1 ವರ್ಷದ ಕಾಲ ಆರ್ಥಿಕ ಸಮಸ್ಯೆಗಳು ತಪ್ಪಿದ್ದಲ್ಲ. ಈ ತಿಂಗಳಿನಲ್ಲಿ ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಫಲ ಇರುತ್ತದೆ. ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ತಪ್ಪದೇ ಒಂದು ಶ್ರೀ ಯಂತ್ರವನ್ನು ನಿಮ್ಮ ಮನೆಗೆ ತಂದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಇದಾಗಲೇ ಶ್ರೀ ಯಂತ್ರ ಇದ್ರೆ ಮತ್ತೆ ಕೊಂಡುಕೊಳ್ಳುವ ಅಗತ್ಯ ಇಲ್ಲ. ಶ್ರೀ ಯಂತ್ರಕ್ಕೆ ತುಂಬಾನೇ ಶಕ್ತಿ ಇದೆ. ಯಾವ ಮನೆಯಲ್ಲಿ ಪ್ರತಿದಿನ ಶ್ರೀ ಯಂತ್ರವನ್ನು ಪೂಜಿಸುತ್ತಾರೋ ಆ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ. ಹಣ ತುಂಬಿ ತುಳುಕುತ್ತಿರುತ್ತದೆ. ಈ ತಿಂಗಳಿನಲ್ಲಿ ಬರುವ ಶನಿವಾರಗಳಂದು ಗಂಡ ಹೆಂಡತಿ ಇಬ್ಬರು ಶಿವನ ದೇವಸ್ಥಾನದಲ್ಲಿ ಧ್ವಜಸ್ತಂಭದ ಸುತ್ತ 5 ಪ್ರದಕ್ಷಿಣೆ ಹಾಕಿದರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರಾಗುತ್ತದೆ. ಗಂಡ ಹೆಂಡತಿ ಸಂಬಂಧ ಬಲಪಡುತ್ತದೆ. ಈ ತಿಂಗಳಿನಲ್ಲಿ ಬರುವ ಶುಕ್ರವಾರಗಳಂದು ಒಂದು ಕಲ್ಲುಪ್ಪು ಪ್ಯಾಕೆಟ್ ಮನೆಗೆ ತಂದರೆ ತುಂಬಾನೇ ಒಳ್ಳೆಯದು. ಆ ಉಪ್ಪಿನ ಜೊತೆ ಲಕ್ಷ್ಮೀದೇವಿ ಕೂಡ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ. ಪಾಲ್ಗುಣ ಮಾಸದಲ್ಲಿ ಮಾಡುವ ದಾನಗಳಿಗೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯಫಲ ಲಭಿಸುತ್ತದೆ. ಮುಖ್ಯವಾಗಿ ಪಾಲ್ಗುಣ ಮಾಸದಲ್ಲಿ ಬರುವ ಏಕಾದಶಿಗಳಂದು ನೆಲ್ಲಿಕಾಯಿ ಗಿಡವನ್ನು ಪೂಜಿಸಿದರೆ ಆಯಸ್ಸು, ಆರೋಗ್ಯ ಹೆಚ್ಚಾಗುತ್ತದೆ. ಈ ಪಾಲ್ಗುಣ ಮಾಸದಲ್ಲಿ ಯಾವ ಮನೆಯಲ್ಲಿ ಈ ಎಲ್ಲಾ ನಿಯಮಗಳು ಅನುಸರಿಸುತ್ತಾರೋ ಆ ಮನೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.